ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿ ಆತ್ಮೀಯ ಬಂಧುಗಳೇ, ನೀವು ವಿಷಯ ಕೇಳಿದ ಮೇಲೆ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಅನ್ನೋದಕ್ಕೆ ನೀವು ಮಾನಸಿಕವಾಗಿ ತಯಾರಾಗಿ. ಮೇಷರಾಶಿಯವರೇ, ನಿಮ್ಮ ಅಧಿಪತಿ ಮಂಗಳ ಗ್ರಹ ಈಗ ನಿಮ್ಮ ಪರಾಕ್ರಮ ಸ್ಥಾನದಲ್ಲಿ ಬಲವಾಗಿದ್ದಾನೆ. ಆದರೆ ಅದರ ಜೊತೆ ಗುರುಗ್ರಹದ ದೃಷ್ಟಿ ಕೂಡ ನಿಮ್ಮ ಮೇಲೆ ಬೀಳ್ತಾ ಇದೆ. ಇದರ ಅರ್ಥ ಏನು ಗೊತ್ತಾ? ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಒಂದು ಕೆಲಸ, ಒಂದು ಕನಸು, ಒಂದು ಸಂಬಂಧ ಈಗ ಅಂತ್ಯ ಕಾಣ್ತಾ ಇದೆ. ಆದರೆ ಅದು ನಿಮ್ಮ ಪರವಾಗಿ ಅಂತ್ಯ ಆಗ್ತಾ ಇದೆ. ಮೇಷರಾಶಿ ಅಗ್ನಿತತ್ವದ ರಾಶಿ. ನೀವು ಯಾವಾಗಲೂ ಕೂಡ ಮುಂದೆ ನುಗ್ಗುವ ಸ್ವಭಾವದವರು. ಆದರೆ ಕಳೆದ 6 ತಿಂಗಳಿಂದ ಶನಿ ನಿಮ್ಮ ವೃತ್ತಿ ಸ್ಥಾನವನ್ನು ನೋಡುತ್ತಿದ್ದ ಕಾರಣ ಸ್ವಲ್ಪ ತಡೆ ಅನ್ನೋದು ಉಂಟಾಗಿತ್ತು. ಶತ್ರುಗಳು ನಿಮ್ಮ ದಾರಿಗೆ ಅಡ್ಡ ಬಂದಿದ್ರು. ನಿಮ್ಮದೇ ಅಂತ ಆದವರು ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಈಗ ಕೇಳಿ, ಜುಲೈ 8ರಿಂದ ಸಂಜೆಯಿಂದ ಶನಿಯ ಪ್ರಭಾವ ಕಡಿಮೆಯಾಗಿ ಮಂಗಳನ ಶಕ್ತಿ ನಿಮ್ಮ ಮೇಲೆ ಪೂರ್ತಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರ ಮೊದಲ ಸೂಚನೆ ನಿಮಗೆ ಇವತ್ತೇ ಸಿಗುತ್ತೆ. ಒಂದು ಫೋನ್ ಕಾಲ್, ಒಂದು ಮೆಸೇಜ್ ಅಥವಾ ಒಂದು ಅಚಾನಕ್ಕಾಗಿ ಯಾರೋ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅವರು ಹೇಳುವ ವಿಷಯ ಕೇಳಿ ನೀವು ಒಂದು ಕ್ಷಣ ಆಘಾತಕ್ಕೆ ಒಳಗಾಗ್ತೀರ. ಆದರೆ ಆ ಆಘಾತವೇ ನಿಮ್ಮ ಹೊಸ ಬದುಕಿನ ಬಾಗಿಲು ತೆರೆಯುತ್ತೆ. ಕೌಟುಂಬಿಕ ಜೀವನ ಮತ್ತು ಹಳೆಯ ಸಂಬಂಧ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಒಂದು ತಣ್ಣನೆಯ ಸಮರ ನಡೀತಾ ಇದೆ ಅಲ್ವಾ? ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿ ವಿಚಾರ, ಅಣ್ಣ ಮತ್ತು ಅಪ್ಪ ಅಮ್ಮನ ಜೊತೆ ಮನಸ್ತಾಪ, ಅಥವಾ ಹೆಂಡತಿ ಗಂಡನ ಮಧ್ಯೆ 3ನೇ ವ್ಯಕ್ತಿಯಿಂದ ಬಿರುಕು. ಈಗ ಆ ಬಿರುಕಿಗೆ ಕಾರಣವಾದ ವ್ಯಕ್ತಿ ಸ್ವತಃ ನಿಮ್ಮ ಮುಂದೆ ಬಂದು ನಿಲ್ತಾನೆ. ಇವರು ನಿಮ್ಮ ರಕ್ತ ಸಂಬಂಧಿ, ಬಹುಶಃ ನಿಮ್ಮ ಸೋದರ ಮಾವ, ದೊಡ್ಡಪ್ಪನ ಮಗ ಅಥವಾ ನಿಮ್ಮ ಬಾಲ್ಯದ ಗೆಳೆಯ. ಹಣಕಾಸಿನ ವಿಚಾರದಲ್ಲಿ ಆದ ಒಂದು ತಪ್ಪು ತಿಳುವಳಿಕೆಯಿಂದ ನೀವು ದೂರ ಆಗಿದ್ರಿ. ಈಗ ಆ ವ್ಯಕ್ತಿಗೆ ಸತ್ಯ ಅರ್ಥ ಆಗಿದೆ. ಅವರಿಗೆ ನಿಮ್ಮ ಸಹಾಯ ಬೇಕಾಗಿದೆ. ಆದರೆ ಅದರ ಜೊತೆಗೆ ಅವರು ನಿಮಗೆ ಒಂದು ದೊಡ್ಡ ರಹಸ್ಯವನ್ನು ಕೂಡ ಹೇಳ್ತಾರೆ. ಆ ರಹಸ್ಯ ನಿಮ್ಮ ತಾತನ ಕಾಲದ ಆಸ್ತಿ, ಒಂದು ಹಳೆಯ ಬ್ಯಾಂಕ್ ಖಾತೆ ಅಥವಾ ಒಂದು ವಿಲ್ಗೆ ಸಂಬಂಧಿಸಿದ್ದು. ಈ ವಿಷಯ ಹೊರಗೆ ಬಂದ ಕೂಡಲೇ ನಿಮ್ಮ ಕುಟುಂಬದಲ್ಲಿ ಸಂಚಲನ ಉಂಟಾಗುತ್ತೆ. ಕೆಲವರು ನಿಮ್ಮ ಪರ ನಿಲ್ತಾರೆ, ಕೆಲವರು ವಿರೋಧ ಮಾಡ್ತಾರೆ. ಆದರೆ ಅಂತಿಮ ಜಯ ನಿಮ್ಮದೇ ಆಗಿರುತ್ತೆ. ನೀವು ಇಲ್ಲಿಯವರೆಗೆ ವಿಡಿಯೋ ನೋಡ್ತಿದ್ರೆ ಕಮೆಂಟಲ್ಲಿ ಜೈ ಆಂಜನೇಯ ಅಂತ ಬರೀರಿ. ಯಾಕೆಂದರೆ ಹನುಮಂತನ ಕೃಪೆ ಇಲ್ಲದೆ ಮೇಷರಾಶಿಯವರು ಯಾವುದೇ ಸಂಕಷ್ಟದಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮೇಷರಾಶಿಯವರಿಗೆ ಈಗ ಚಿನ್ನದ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿ ನಿಮ್ಮ ಕೆಲಸವನ್ನು ಗಮನಿಸ್ತಾ ಇದ್ದಾರೆ. ಕಳೆದ ಬಾರಿ ನಿಮಗೆ ಸಿಗಬೇಕಾದ ಪ್ರಮೋಷನ್ ಬೇರೆಯವರಿಗೆ ಹೋಗಿತ್ತು. ಆದರೆ ಈ ಬಾರಿ ಹಾಗೆ ಆಗೋದಿಲ್ಲ. ಜುಲೈ 10ರ ಒಳಗೆ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಸಿಗುತ್ತೆ. ಅದರ ಜೊತೆ ಸಂಬಳ ಹೆಚ್ಚಳ ಕೂಡ ಆಗುತ್ತೆ. ವ್ಯಾಪಾರ ಮಾಡುವವರಿಗೆ ಒಂದು ಹೊಸ ಪಾರ್ಟ್ನರ್ಶಿಪ್ ಪ್ರಸ್ತಾಪ ಬರುತ್ತೆ. ನೋಡೋದಕ್ಕೆ ತುಂಬ ಆಕರ್ಷಕವಾಗಿ ಕಾಣುತ್ತೆ. ಆದರೆ ಇಲ್ಲಿ ಎಚ್ಚರಿಕೆ ಕೂಡ ಇದೆ. ಆ ಒಪ್ಪಂದದ 3ನೇ ಪುಟದಲ್ಲಿ ಒಂದು ಸಣ್ಣ ಕಂಡೀಷನ್ ಕೂಡ ಇರುತ್ತೆ. ಅದನ್ನು ಸರಿಯಾಗಿ ಓದದೆ ಸಹಿ ಹಾಕಿದರೆ ಮುಂದೆ ತೊಂದರೆ ಆಗುತ್ತೆ. ಹಾಗಾಗಿ ಯಾವುದೇ ಪೇಪರಿಗೆ ಸಹಿ ಹಾಕುವ ಮುನ್ನ ನಿಮ್ಮ ನಂಬಿಕೆಯ ವಕೀಲರಿಗೆ ಅಥವಾ CAಗೆ ತೋರಿಸಬೇಕು. ಈಗ ಹಣದ ವಿಚಾರ. ನೀವು 2020ರಿಂದ 20 ಅಥವಾ 21ರಲ್ಲಿ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಿದ್ದು ನಿಮಗೆ ನೆನಪಿದೆಯಾ? ಚಿಟ್ ಫಂಡ್, ಶೇರ್, ಕ್ರಿಪ್ಟೋ ಅಥವಾ ಯಾರಿಗಾದರೂ ಸಾಲವಾಗಿ ಕೊಟ್ಟಿದ್ದ ಹಣ. ಅದು ಹೋಯ್ತು ಅಂತ ನೀವು ಕೈಯನ್ನು ತೊಳ್ಕೊಂಡ್ಬಿಟ್ಟಿದ್ರಿ. ಆದರೆ ಈಗ ಗುರುವಿನ ದೃಷ್ಟಿಯಿಂದಾಗಿ ಆ ಹಣ ನಿಮಗೆ ವಾಪಸ್ ಬರುವ ಯೋಗ ಬರ್ತಾ ಇದೆ. ಅಸಲಿಗಿಂತ 2 ಪಟ್ಟು ಹೆಚ್ಚಾಗಿ ಬರಬಹುದು. ಜುಲೈ 8ರಿಂದ 20ರ ಮಧ್ಯೆ ಈ ಹಣದ ಬಗ್ಗೆ ನಿಮಗೆ ಖುಷಿ ಸುದ್ದಿ ಅನ್ನೋದು ಸಿಗುತ್ತೆ. ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ಇದ್ದಾನೆ. ಅವರು ಯಾವಾಗಲೂ ನಿಮ್ಮ ಮುಂದೆ ಸಿಹಿ ಮಾತಾಡ್ತಾರೆ. ಅಣ್ಣ ತಮ್ಮ ಅಂತ ಜೊತೆಯಲ್ಲಿ ಓಡಾಡ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ನಿಮ್ಮ ಪ್ರತಿ ಯೋಜನೆಯನ್ನು ಇತರರಿಗೆ ಹೇಳಿ ಹಾಳು ಮಾಡ್ತಾರೆ. ಈ ವ್ಯಕ್ತಿ ಯಾರು ಗೊತ್ತಾ? ಮಂಗಳ ರಾಹು ಸಂಯೋಗ ಹೇಳುತ್ತೆ. ಇವರು ನಿಮ್ಮ ವೃತ್ತಿ ಸ್ಥಳದಲ್ಲಿ ಇರುವವರು. ನಿಮ್ಮ ವಯಸ್ಸಿನವರೇ ಆಗಿರ್ತಾರೆ. ಕಪ್ಪು ಅಥವಾ ಗೋಧಿ ಬಣ್ಣ, ಸ್ವಲ್ಪ ದಪ್ಪಗಿರ್ತಾರೆ. ಇವರು ಮುಂದಿನ 7 ದಿನಗಳಲ್ಲಿ ನಿಮ್ಮ ಒಂದು ರಹಸ್ಯವನ್ನು ಬೇರೆಯವರಿಗೆ ಹೇಳ್ತಾರೆ. ಹಾಗಾಗಿ ಇಂದಿನಿಂದ ಯಾರನ್ನ ನಂಬುವ ಮುನ್ನ 10 ಬಾರಿ ಯೋಚನೆ ಮಾಡಿ. ನಿಮ್ಮ ಮುಂದಿನ ಪ್ರಾಜೆಕ್ಟ್, ಮನೆ ಕೊಳ್ಳುವ ವಿಚಾರ, ಮದುವೆ ಮಾತುಕತೆ ಯಾವುದನ್ನು ಕೂಡ ಎಲ್ಲರ ಮುಂದೆ ಹೇಳಬೇಡಿ. ನಿಮ್ಮ ಬಾಯಿ ನಿಮ್ಮ ಶತ್ರು ಆಗಬಾರ್ದು. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನ. ಮದುವೆಯಾಗದ ಮೇಷರಾಶಿಯ ಯುವಕ ಯುವತಿಯರಿಗೆ ಇದು
ಅದ್ಭುತ ಕಾಲ. ನೀವು ಊಹಿಸದ ಜಾಗದಿಂದ ಸಂಬಂಧ ಕೂಡಿ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ರಯಾಣದ ಸಮಯದಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಮದುವೆಯಲ್ಲಿ ನೀವು ಭೇಟಿಯಾದವರು ನಿಮ್ಮ ಜೀವನ ಸಂಗಾತಿ ಆಗಬಹುದು. ಅವರು ಸರ್ಕಾರಿ ಕೆಲಸದಲ್ಲಿರಬಹುದು ಅಥವಾ ವಿದೇಶದಲ್ಲಿ ಸೆಟಲ್ ಆಗಿರುವವರಾಗಿರಬಹುದು. ಅವರ ಮೊದಲ ಹೆಸರ ಎ ಅಥವಾ ಪಿ ಅಕ್ಷರದಿಂದ ಶುರುವಾಗುವ ಸಾಧ್ಯತೆ ಇರುತ್ತೆ. ಮದುವೆಯಾಗದವರಿಗೆ ಈಗ ಆಲ್ರೆಡಿ ಮದುವೆ ಆದವರಿಗೆ ಈಗ ನಿಮ್ಮ ಸಂಗಾತಿಯ ನಿಜವಾದ ಮುಖ ಅನ್ನೋದು ಗೊತ್ತಾಗುತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ಅವರ ವರ್ತನೆಯಲ್ಲಿ ಬದಲಾವಣೆ ಅನ್ನೋದು ಕಂಡಿದ್ರೆ, ಅವರು ಏನನ್ನು ಮುಚ್ಚಿಡ್ತಿದ್ದಾರೆ ಅನಿಸಿದರೆ ಜುಲೈ 8ರ ರಾತ್ರಿ ಆ ಸತ್ಯ ಹೊರಗೆ ಬರುತ್ತೆ. ಆ ಸತ್ಯ ಮೊದಲು ನಿಮಗೆ ನೋವನ್ನು ಕೊಡಬಹುದು, ಆದರೆ ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡ್ರೆ ಎಲ್ಲವೂ ಕೂಡ ಬಗೆಹರಿಸಿದರೆ ನಿಮ್ಮ ಸಂಬಂಧ ಹಿಂದೆಗಿಂತಲೂ ಕೂಡ ಗಟ್ಟಿಯಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಜಗಳ ಆಡಬೇಡಿ. ಮೊದಲು ಪೂರ್ತಿ ವಿಷಯ ಕೇಳಿ. ಮೇಷರಾಶಿಯವರು ತಲೆ, ರಕ್ತದ ಒತ್ತಡ ಮತ್ತು ಆಸಿಡಿಟಿ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಮಂಗಳನ ಪ್ರಭಾವ ಜಾಸ್ತಿ ಇರೋದರಿಂದ ಸಿಟ್ಟು ಹೆಚ್ಚಾಗುತ್ತೆ. ಸಿಟ್ಟಿನಿಂದ BP, ಶುಗರ್ ಬರಬಹುದು. ಹಾಗಾಗಿ ಪ್ರತಿದಿನ ಬೆಳಿಗ್ಗೆ 10 ನಿಮಿಷ ಓಂ ಅಂಗರಕಾಯ ನಮಃ ಈ ಮಂತ್ರವನ್ನು 21 ಬಾರಿ ಹೇಳಿ. ಕೆಂಪು ಬಣ್ಣದ ಹೂವನ್ನು ಹನುಮಂತನಿಗೆ ಅರ್ಪಿಸಿ. ಮಂಗಳವಾರ ಉಪವಾಸ ಮಾಡಿ ಬೆಲ್ಲ ಮತ್ತು ಕಡಲೆಕಾಳು ದಾನ ಮಾಡಿ. ಇದರಿಂದ ಮಂಗಳನ ಕೆಟ್ಟ ಪರಿಣಾಮ ಕಡಿಮೆಯಾಗಿ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ. ಜುಲೈ 8ರ ಸಂಜೆ ಆಗಲಿರುವ ಮಹತ್ವದ ಘಟನೆ, ಈಗ ನೀವು ಕಾಯುತ್ತಿರುವ ಆ ಮುಖ್ಯ ವಿಷಯ. ಜುಲೈ 8, 2026 ಸಂಜೆ 6:30ರಿಂದ 8ರ ಮಧ್ಯೆ ನಿಮ್ಮ ಮನೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ನಿಮ್ಮ ಫೋನ್ಗೆ ಒಂದು ಕಾಲ್ ಬರ್ಬೋದು ಅಥವಾ ಮನೆ ಬಾಗಿಲನ್ನು ಯಾರೋ ತಟ್ಟಬಹುದು. ಬಂದವರು ಹೇಳುವ ಮೊದಲ ವಾಕ್ಯವೇ ನನ್ನನ್ನು ಕ್ಷಮಿಸಿಬಿಡು, ನಿನ್ನ ಹತ್ತಿರ ಒಂದು ಮುಖ್ಯ ವಿಷಯ ಹೇಳಬೇಕು ಅಂತ. ಆ ಕ್ಷಣಕ್ಕೆ ನೀವು ಶಾಕ್ ಆಗ್ತೀರಿ. ಯಾಕೆಂದರೆ ನೀವು ಅವರನ್ನು ನೋಡಿ 3 ವರ್ಷ ಆಗಿರುತ್ತೆ. ಅವರು ನಿಮ್ಮ ಬಳಿ ಒಂದು ಹಳೆಯ ಫೋಟೋ, ಒಂದು ಡಾಕ್ಯುಮೆಂಟ್ ಅಥವಾ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ತಂದು ಕೊಡ್ತಾರೆ. ಅದರಲ್ಲಿ ಇರುವ ಹೆಸರು, ಸಹಿ, ದಿನಾಂಕ ನೋಡಿದ ಕೂಡಲೇ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಜಗಳಕ್ಕೆ ಕಾರಣ ಏನು ಅಂತ ಗೊತ್ತಾಗುತ್ತೆ. ಆ ರಾತ್ರಿ ನೀವು ನಿದ್ದೆ ಮಾಡೋದಿಲ್ಲ. ಆದರೆ ಮರುದಿನ ಬೆಳಿಗ್ಗೆ ಎದ್ದಾಗ ನಿಮ್ಮ ನಿರ್ಧಾರ ನಿಮ್ಮ ಇಡೀ ವಂಶದ ಭವಿಷ್ಯವನ್ನೇ ಬದಲಾಯಿಸುತ್ತೆ. ನೀವು ಅವರನ್ನು ಕ್ಷಮಿಸಿದರೆ ನಿಮ್ಮ ಕೈಗೆ ಕೋಟಿ ರೂಪಾಯಿ ಆಸ್ತಿ ಬರುತ್ತೆ. ಕ್ಷಮಿಸದೇ ಇದ್ದರೆ ಕೋರ್ಟ್ ಕಚೇರಿ ಅಂತ ಇನ್ನೂ 5 ವರ್ಷ ಹಾಳಾಗುತ್ತೆ. ಆಯ್ಕೆ ನಿಮ್ಮದಾಗಿರುತ್ತೆ. ಇನ್ನು ಕೊನೆಯ ಎಚ್ಚರಿಕೆ ಸ್ನೇಹಿತರೆ, ಗ್ರಹಗಳು ಸುಳ್ಳು ಹೇಳೋದಿಲ್ಲ. 2026ರ ಜುಲೈ ತಿಂಗಳು ಮೇಷರಾಶಿಯವರ ಪಾಲಿಗೆ ಟರ್ನಿಂಗ್ ಪಾಯಿಂಟ್. ನೀವು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮ ಜೀವನ 360 ಡಿಗ್ರಿ ಬದಲಾಗುತ್ತೆ. ಭಯಪಟ್ಟು ಏನಾದರೂ ಹಿಂದಕ್ಕೆ ಸರಿದ್ರೆ ಇನ್ನೊಂದು 12 ವರ್ಷ ಇದೇ ರೀತಿಯ ಅವಕಾಶ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಇಂದಿನಿಂದ 3 ಕೆಲಸ ಮಾಡಿ. ಮಂಗಳವಾರ ರಾಹುಕಾಲದಲ್ಲಿ ಯಾರಿಗೂ ಸಾಲ ಕೊಡಬೇಡಿ, ಯಾರಿಂದಲೂ ಸಾಲ ತೆಗೆದುಕೊಳ್ಬೇಡಿ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನ ಗೋಡೆ ಸ್ವಚ್ಛವಾಗಿರಲಿ, ಅಲ್ಲಿ ಹನುಮಂತನ ಫೋಟೋ ಹಾಕಿ. ನಿಮ್ಮ ತಂದೆ ತಾಯಿ ಇದ್ದರೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೀರಿ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ನಡೆಯಲಿದೆ ಅಂತ ಅರ್ಥ. ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ. ನಿಮಗೆ ಈ ಭವಿಷ್ಯವಾಣಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2026ರಲ್ಲಿ ಸಿಗುವ ರಾಜಯೋಗ ಮತ್ತು ವಿದೇಶ ಪ್ರಯಾಣದ ಅವಕಾಶದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀವಿ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ನಡೆಯಲಿದೆ ಅಂತ ಅರ್ಥ. ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ. ನಿಮಗೆ ಈ ಭವಿಷ್ಯವಾಣಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2026ರಲ್ಲಿ ಸಿಗುವ ರಾಜಯೋಗ ಮತ್ತು ವಿದೇಶ ಪ್ರಯಾಣದ ಅವಕಾಶದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀವಿ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ನಡೆಯಲಿದೆ ಅಂತ ಅರ್ಥ. ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ.
ನಿಮಗೆ ಈ ಭವಿಷ್ಯವಾಣಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2026ರಲ್ಲಿ ಸಿಗುವ ರಾಜಯೋಗ ಮತ್ತು ವಿದೇಶ ಪ್ರಯಾಣದ ಅವಕಾಶದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀವಿ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ನಡೆಯಲಿದೆ ಅಂತ ಅರ್ಥ. ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ. ನಿಮಗೆ ಈ ಭವಿಷ್ಯವಾಣಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2026ರಲ್ಲಿ ಸಿಗುವ ರಾಜಯೋಗ ಮತ್ತು ವಿದೇಶ ಪ್ರಯಾಣದ ಅವಕಾಶದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀವಿ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ನಡೆಯಲಿದೆ ಅಂತ ಅರ್ಥ. ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ. ನಿಮಗೆ ಈ ಭವಿಷ್ಯವಾಣಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2026ರಲ್ಲಿ ಸಿಗುವ ರಾಜಯೋಗ ಮತ್ತು ವಿದೇಶ ಪ್ರಯಾಣದ ಅವಕಾಶದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀವಿ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ನಡೆಯಲಿದೆ ಅಂತ ಅರ್ಥ. ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ. ನಿಮಗೆ ಈ ಭವಿಷ್ಯವಾಣಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2026ರಲ್ಲಿ ಸಿಗುವ ರಾಜಯೋಗ ಮತ್ತು ವಿದೇಶ ಪ್ರಯಾಣದ ಅವಕಾಶದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀವಿ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.